ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೇಶಾದ್ಯಂತ ನೀಟ್ ರೀ ಎಕ್ಸಾಮ್ ಆಗಿದೆ. ಆದರೆ ಬಹಳ ಜನ ವಿದ್ಯಾರ್ಥಿಗಳಿಗೆ ರೀ ಎಕ್ಸಾಮ್ಗೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಆಫ್ ಅವರು ಲೇಟಾಗಿ ಬಂದರು ಅನ್ನೋ ಕಾರಣಕ್ಕೆ. ಈಗ ಅದೇ ಲೇಟಾಗಿ ಬಂದಿರುವಂತಹ ವಿಚಾರ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ದೊಡ್ಡ ಕಾರಣ ಆಗೋಗಿದೆ. ಇಲ್ಲಿ ನೀಟ್ ಎಕ್ಸಾಮ್ ಮಿಸ್ ಆದಂಥ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಏನು ಅನ್ನೋದು ಯಾರಿಗೂ ಚಿಂತೆ ಇಲ್ಲ. ನೀನು ಹಿಂಗೆ ಮಾಡಿದೆ, ನೀನು ಹಂಗೆ ಮಾಡಿದೆ, ನೀಟ್ ರೀ ಎಕ್ಸಾಮ್ ಯಾಕಾಯಿತು, 13 ಜನ ವಿದ್ಯಾರ್ಥಿಗಳು ಹೆಂಗೆ ಸತ್ರು, ನೀವು ಹೆಂಗೆ 3 ಜನ ವಿದ್ಯಾರ್ಥಿಗಳಿಗೆ ಒಳಗಡೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ದೊಡ್ಡ ಫೈಟ್ ಶುರುವಾಗಿದೆ. ಹಾಗಾದರೆ ನೀಟಲ್ಲಿ ರಾಜಕೀಯ ಯಾವ ರೀತಿ ನೀಟಾಗಿ ಮಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ವೀಕ್ಷಕರೇ, ಬಿಡದಿ ರೈತರ ಹೋರಾಟ ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಿಡದಿಯಲ್ಲಿರುವಂತಹ ರೈತರು ನಾವು ಪ್ರಾಣ ಕೊಡ್ತೀವಿ, ಭೂಮಿ ಮಾತ್ರ ಕೊಡಲ್ಲ, ಫಲವತ್ತಾದಂತಹ ಭೂಮಿಯನ್ನು, ಬೆಳೆ ಬೆಳೆದಿರುವಂತಹ ಭೂಮಿಯನ್ನು ನಿಮಗೋಸ್ಕರ ಬಿಟ್ಕೊಡೋಕೆ ನಮ್ಗೆ ಸಾಧ್ಯ ಇಲ್ಲ ಅಂತ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ JDS ಮತ್ತು BJP ಕೂಡ ಸಾಥ್ ಕೊಟ್ಟಿದೆ. ಈ ಮಧ್ಯೆ ಕುಮಾರಸ್ವಾಮಿ ಅವರು ಇವತ್ತು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿ ಹೌದು, ನನ್ನ ಕಾಲದಲ್ಲಿ ನಾನು 5 ಟೌನ್ಶಿಪ್ಗೆ ಪ್ಲ್ಯಾನ್ ಮಾಡಿದ್ದೆ ಮತ್ತು ನನ್ನ ಕಾಲದಿಂದ ಇಲ್ಲಿಯವರೆಗೆ ಏನೇನಾಗಿದೆ ಮತ್ತು ಈಗ DK ಶಿವಕುಮಾರ್ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಸವಿಸ್ತಾರವಾಗಿ ಪ್ರೆಸ್ ಮೀಟ್ ಮಾಡಿದ್ರು. ಅದಕ್ಕೆ DK ಶಿವಕುಮಾರ್ ಅವರು ಒಂದು ಓಪನ್ ಆಗಿ ಪತ್ರವನ್ನು ಬರೆದಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಮತ್ತು ಪಂಥಾಹ್ವಾನ ಮಾಡಿದ್ದಾರೆ. ಇದೇ ಶುಕ್ರವಾರ ಅಂದರೆ ಜೂನ್ 26ನೇ ತಾರೀಕು ಬೆಳಗ್ಗೆ 10ರಿಂದ 11 ಗಂಟೆಗೆ ವಿಧಾನಸೌಧಕ್ಕೆ ಬನ್ನಿ ಕುಮಾರಸ್ವಾಮಿ ಅವರೇ, ನಿಮ್ಮ ಜೊತೆ 5 ಜನನ್ನು ಕರ್ಕೊ ಬನ್ನಿ, ಕೂತು ಮಾತಾಡೋಣ ಅಂತ ಪಂಥಾಹ್ವಾನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಅದು ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್. DK ಶಿವಕುಮಾರ್ ಮುಖ್ಯಮಂತ್ರಿಗಳು, ಶ್ರೀ ಕುಮಾರಸ್ವಾಮಿ ಅವರು ಮಾನ್ಯ ಬೃಹತ್ ಕೈಗಾರಿಕೆಗಳು ಉಕ್ಕು ಸಚಿವರು, ಭಾರತ ಸರ್ಕಾರ. ಎಸ್, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ಮಾನ್ಯ ಬೃಹತ್ ಕೈಗಾರಿಕೆಗಳು ಉಕ್ಕು ಸಚಿವರು, ಭಾರತ ಸರ್ಕಾರ, ನವದೆಹಲಿ. ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ DK ಶಿವಕುಮಾರ್ ಅವರು. ಇದು ವೈಯಕ್ತಿಕ ಪತ್ರ ಅಲ್ಲ, ಮುಖ್ಯಮಂತ್ರಿಗಳಾಗಿ ಇದು ಕರ್ನಾಟಕ ಸರ್ಕಾರದಿಂದ ಹೋಗಿರುವಂತಹ ಗವರ್ನಮೆಂಟ್ ಆರ್ಡರು. ಏನಂತ? ಶ್ರೀ ಕುಮಾರಸ್ವಾಮಿ ಅವರೇ, ಬಿಡದಿ ಟೌನ್ಶಿಪ್ ಕುರಿತು ಚರ್ಚೆ. ತಾವು ಪ್ರಾರಂಭಿಸಿದ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ತಮ್ಮ ಜೊತೆ ನಾನು ಚರ್ಚಿಸಲು ಉತ್ಸುಕನಾಗಿದ್ದು, ದಿನಾಂಕ 26/6/2026 ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ ಆಗಮಿಸುವಂತೆ ತಮ್ಮನ್ನು ಕೋರುತ್ತೇನೆ. ಆಧಾರಗಳೊಂದಿಗೆ ತಮ್ಮ ವಿಶ್ವಾಸಿ DK ಶಿವಕುಮಾರ್. ಸೊ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬನ್ನಿ, ತಮ್ಮ ಜೊತೆಗೆ ಒಂದು 5 ಜನನ್ನು ಕರ್ಕೊಂಡು ಬನ್ನಿ. ಯಾವತ್ತು? 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ನನ್ನ ಕಚೇರಿಯಲ್ಲಿ ಅಂತ. ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ನಾನು ಪಾಯಿಂಟ್ ಔಟ್ ಮಾಡಿದ್ದು, ತಾವು ಪ್ರಾರಂಭಿಸಿದ ಬಿಡದಿ ಟೌನ್ಶಿಪ್ ಅಂದರೆ ಕುಮಾರಸ್ವಾಮಿ ಅವರೇ ನೀವೇ ಪ್ರಾರಂಭಿಸಿದ ಅಂತ. ಅಂದರೆ ಇದು ನಾನು ಮಾಡ್ತಾ ಇರೋದಲ್ಲ, ನೀವು ಮಾಡಿರೋದು, ನಾನು ಮುಗಿಸ್ತಾ ಇದ್ದೀನಿ ಅಂತ.
ನೀವು ಆರಂಭ ಮಾಡಿದ್ದೀರಿ, ನಾನು ಮುಗಿಸ್ತಾ ಇದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಪತ್ರ ಬರೆದಿದ್ದಾರೆ. ಬಟ್ ಇಟ್ಸ್ ಓಕೆ. ಕುಮಾರಸ್ವಾಮಿ ಅವರು ಇದನ್ನು ಯಾವ ರೀತಿ ಆಹ್ವಾನವನ್ನು ಸ್ವೀಕರಿಸ್ತಾರಾ, ತಿರಸ್ಕರಿಸ್ತಾರಾ, ವಿಧಾನಸೌಧಕ್ಕೆ ಹೋಗ್ತಾರಾ, ಮಾತಾಡ್ತಾರಾ? ಬಟ್ ನನಗನ್ಸಿದ ಮಟ್ಟಿಗೆ ಇಲ್ಲಿ ಇದು ಇಟ್ಸ್ ನಾಟ್ ಬಿಟ್ವೀನ್ ಕುಮಾರಸ್ವಾಮಿ ಆ್ಯಂಡ್ ಡಿ ಕೆ ಶಿವಕುಮಾರ್ ಅವರು. ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕು, ಏನು ಅಂತಂದರೆ ನೀವು ಆಹ್ವಾನ ಮಾಡಬೇಕಾಗಿರೋದು, ಕರಿಬೇಕಾಗಿರೋದು ಕುಮಾರಸ್ವಾಮಿ ಅವರನ್ನಲ್ಲ, ನೀವು ಕರಿಬೇಕಾಗಿರೋದು ಬಿಡದಿ ರೈತರನ್ನ. ನೀವು ಮಾತಾಡಬೇಕಾಗಿರೋದು ಬಿಡದಿ ರೈತರ ಜೊತೆಗೆ. ಯಾರು ಪ್ರಾಣ ಕೊಟ್ಟೆವು, ಭೂಮಿ ಕೊಡವು ಅಂತ ನಿರಂತರವಾಗಿ ಸುಮಾರು 400ಕ್ಕೂ ಹೆಚ್ಚು ದಿನಗಳಿಂದ ಅಲ್ಲಿ ಪ್ರತಿಭಟನೆಗೆ ಕೂತಿದ್ದಾರೆ ಮತ್ತು ನಿಮಗೆ ನಾವು ಭೂಮಿ ಬಿಟ್ಕೊಡಲ್ಲ ಅಂತ ಏನು ಪಟ್ಟಿಡ್ದು ಇದ್ದಾರೋ ಆ ರೈತರನ್ನು ಕರೆಸಿ ಮಾತಾಡಬೇಕು. ಅವರನ್ನ ಕರೀರಿ ವಿಧಾನಸೌಧಕ್ಕೆ, ನಿಮ್ಮ ಕಚೇರಿಗೆ ಕರೆದು ಅವ್ರ ಅಳಲೇನು, ಅವ್ರ ಗೋಳೇನು, ಅವ್ರು ಯಾಕೆ ಕೊಡ್ತಾ ಇಲ್ಲ ಮತ್ತು ಅವರು ನಿಜಕ್ಕೂ ಕೂಡ ಕೊಡೋ ಚಾನ್ಸಸ್ ಇದೆಯಾ ಇಲ್ವಾ, ಅವರು ಒಂದು ಅಳಲನ್ನು ಕೇಳಬೇಕೆ ಹೊರತು ಕುಮಾರಸ್ವಾಮಿ ಅವನ್ನ ಕರೆದು ನೀವು ರಾಜಕೀಯ ಮಾಡೋದಿದ್ರೆ ಇದರಿಂದ ರೈತರಿಗೇನು ಲಾಭ ಅಂತ ನೀವು ಮಾತಾಡೋದು, ನೀವು ಆರೋಪ ಪ್ರತ್ಯಾರೋಪ ಮಾಡೋದು, ನೀವು ಅವ್ರ ಬೆನ್ನು ಕೆರೆಯೋದು, ಅವ್ರು ನಿಮ್ಮ ಬೆನ್ನು ಕೆರೆಯೋದು, ಇದೇನಿದು? ಇದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ಇದು ಕೇವಲ ಟೈಮ್ ಪಾಸ್ ಅಷ್ಟೇ. ಇದರಿಂದ ಯಾರಿಗೂ ಯಾವುದೇ ರೀತಿಯಾದಂಥ ಕವಡೆ ಕಾಸಿನ ಬೆಲೆ ಇಲ್ಲ. ನೀವು ಕರಿಬೇಕಾಗಿರೋದು ರೈತರನ್ನ ಕರೆದು ಮಾತಾಡಿ, ಅವರ ಮನವೊಲಿಸಿ, ಇಲ್ಲ ಅವರ ಮನಸ್ಸಿಗೆ ನೀವು ಒಲಿದು ಅವರ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ಳೋದನ್ನು ಕೈ ಬಿಡಿ ಅಷ್ಟೇ. ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ದುರ್ಗೇಶ್ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ದುರ್ಗೇಶ್, ಇದು ಪೊಲಿಟಿಕಲ್ ವಾರ್ ಕಂಟಿನ್ಯೂ ಮಾಡೋದು ಅಷ್ಟೇ ಬಿಟ್ಟರೆ ಇದರಿಂದ ರೈತರಿಗೇನು ಲಾಭ? ರೈತರಿಗೆ ಲಾಭ ಇದೆಯಾ? ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ ತಕ್ಷಣ ನೀನು ಮಾಡ್ದ, ನಾನು ಮಾಡ್ದ, ನೀನು ಹೆಂಗೆ ಮಾಡಿದೆ, ನಾನು ಹೆಂಗೆ ಮಾಡ್ತೀನಿ, ನೀನು ಹೆಂಗೆ ಸ್ಟಾರ್ಟ್ ಮಾಡಿದೆ, ನಾನು ಹೆಂಗೆ ಅಂತ್ಯ ಮಾಡ್ತೀನಿ ಅಂತ ಡಿಸ್ಕಸ್ ಮಾಡೋದ್ರಿಂದ ರೈತರಿಗೇನು ಲಾಭ? ಎಸ್ ಸರ್, ಈಗ ನಿನ್ನೆಷ್ಟೇ JDS ಪಾದಯಾತ್ರೆಯನ್ನು ಕೈಗೊಂಡಿತ್ತು. ಒಂದು ಕಡೆ JDS ರೈತರಿಗೆ ಬೆಂಬಲವಾಗಿ ನಿಂತಿದೆ, ಇತ್ತ CM ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನು ಮಾಡೇ ತೀರ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ 2006ರಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದಂಥ ಕುಮಾರಸ್ವಾಮಿ ಅವರು ಒಂದಿಷ್ಟು ಸ್ಪಷ್ಟನೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ರೈತರೊಂದಿಗೆ ಚರ್ಚೆಗೆ ಬನ್ನಿ, ಬೈರಮಂಗಲಕ್ಕೆ ಬನ್ನಿ ಅನ್ನುವಂಥ ಮಾತನ್ನು ಮತ್ತು ಸವಾಲನ್ನು ಹಾಕುವಂಥ ಕೆಲಸವನ್ನು ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಿದರು. ಇಂಥದ್ದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ನಾನು ಆ ಬಗ್ಗೆ ಯಾವುದೇ ರೀತಿಯಂಥ ಪ್ರತಿಕ್ರಿಯೆ ಕೊಡೋದಿಲ್ಲ, ನಾನು ಕರೆದಾಗ ಅವರು ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸದ್ಯ ಇದೀಗ ಮುಖ್ಯಮಂತ್ರಿಗಳಾಗಿ ಅವರ ಒಂದು ಕಚೇರಿಯಿಂದ ತಾವು ಪ್ರಾರಂಭಿಸಿದ ಯೋಜನೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಹ್ವಾನವನ್ನು ನೀಡಿದ್ದಾರೆ. 26ಕ್ಕೆ ಬನ್ನಿ, 11 ಗಂಟೆಗೆ ಬನ್ನಿ, 5 ಜನರ ತಂಡವನ್ನು ಕರೆದುಕೊಂಡು ಬನ್ನಿ ಅಂತ. ಇದೊಂದು HDK ವರ್ಸಸ್ ಡಿ ಕೆ ಶಿವಕುಮಾರ್ ಫೈಟ್ಗೆ ವೇದಿಕೆ ಆಗ್ತಾ ಇದೆ. ರೈತರ ಬದುಕು ಹಾಳಾಗ್ತಾ ಇದೆ, ಜಮೀನನ್ನು ಕೊಡೋಕೆ ರೈತರು ಫೈಟ್ ಮಾಡ್ಕೊಂಡ್ರೆ ಏನ್ ಲಾಭ ಬಂತು ದುರ್ಗೇಶ್? ಈಗ ರೈತರಿಗೆ ಬೇಕಾಗಿರೋದೇನು? ರೈತರಿಗೆ ಭೂಮಿ ಉಳಿಸೋದು ಬೇಕಾಗಿರೋದು. ಕುಮಾರಸ್ವಾಮಿ ಅವ್ರು ಸ್ಟಾರ್ಟ್ ಮಾಡಿದ್ದ, ಡಿ ಕೆ ಶಿವಕುಮಾರ್ ಅವ್ರು ಸ್ಟಾರ್ಟ್ ಮಾಡಿದ್ದ. ಇದು ಹೆಂಗೆ? ಇವ್ರದ್ದೇನು ಪಾತ್ರ, ಅವ್ರದ್ದೇನು ಪಾತ್ರ? ಅದನ್ನ ತಗೊಂಡು ನಾವೇನು ಮಾಡೋಣ? ಖಂಡಿತ ಅದ 2006ರಲ್ಲಿ ಕುಮಾರಸ್ವಾಮಿ ಅವರ ಯೋಜನೆಯನ್ನು ತರುವ ಸಂದರ್ಭದಲ್ಲಿ ಇವತ್ತು ದಾಖಲೆಗಳನ್ನು ಇಟ್ಟು ಕುಮಾರಸ್ವಾಮಿ ಮಾತಾಡಿರುವಂಥದ್ದು ಮತ್ತು ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಿಂದ 2007ರಲ್ಲಿ ಆಗಸ್ಟ್ನಲ್ಲಿ ನಾನು ಈ ಯೋಜನೆಯನ್ನು ಕೈ ಬಿಟ್ಟಿದ್ದೆ. ಆದರೆ ಈಗ ಸರ್ಕಾರ ಡಿ ಕೆ ಶಿವಕುಮಾರ್ ಈ ಯೋಜನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. 4500ಕ್ಕೂ ಹೆಚ್ಚು ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ಅವ್ರು ಯಾರನ್ನು ಕೂಡ ಕರೆದು ಮಾತಾಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. ಜೊತೆಗೆ ರೈತರೊಂದಿಗೆ ಚರ್ಚೆ ಮಾಡದೆ ಅಧಿಸೂಚನೆಯನ್ನು ಹೊರಡಿಸಿದ್ದೀರಿ, ಇದು ಸರಿಯಲ್ಲ. ನಾನು ಬಿಟ್ಟಂಥ ಯೋಜನೆ ಬಗ್ಗೆ ನೀವು ಹೇಳ್ತಿದ್ದೀರಾ, ನನ್ನ ಕನಸಿನ ಕೂಸು ಅನ್ನುವಂಥ ಮಾತನ್ನು ಹೇಳಿ ಯೋಜನೆ ಕುಮಾರಸ್ವಾಮಿಯವರ ಯೋಜನೆ, ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ನಡೀತಿದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದೀರಾ. ಇದು ಎಷ್ಟರ ಮಟ್ಟಿಗೆ ಸರಿ? 2007ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನೆಲ್ಲ ಚರ್ಚೆನ ಮಾಡಿದ್ದಾರೆ, ಸದನದಲ್ಲಿ ಯಾವ ರೀತಿ ಚರ್ಚೆ ಆಗಿದೆ, ಕಲಾಪದಲ್ಲಿ ಯಾವೆಲ್ಲ ವಿಷಯಗಳ ಪ್ರಸ್ತಾಪ ಆಗಿದೆ, ಅದೇ ಸಂದರ್ಭದಲ್ಲಿ ಯೋಜನೆಯನ್ನು ನಾನು ಕೈ ಬಿಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿ ಚರ್ಚೆಗೆ ಆಹ್ವಾನವನ್ನು ಮಾಡಿದರು. ಬೈರಮಂಗಲ ಸರ್ಕಲ್ಗೆ ಬನ್ನಿ, ಅಲ್ಲಿರುವಂಥ ರೈತರ ಜೊತೆ ಚರ್ಚೆ ಮಾಡಿ, ನಾನು ಬರ್ತೀನಿ ಅನ್ನುವಂಥ ಸವಾಲನ್ನು ಹಾಕಿದರು. ಇವತ್ತು ಮಧ್ಯಾಹ್ನದ ಹೇಳಿಕೆ ಮತ್ತು ಸಂಜೆ ಮಾಡಿರುವಂಥ ಈ ಒಂದು ಪ್ರಕಟಣೆಯನ್ನು ನೋಡೋದಾದರೆ ಡಿ ಕೆ ಶಿವಕುಮಾರ್ ಈ ಒಂದು ಯೋಜನೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ತಾವು ಆರಂಭಿಸಿದ ಬಿಡದಿ ಯೋಜನೆಗೆ ನಾನು ಚರ್ಚೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ HD ಕುಮಾರಸ್ವಾಮಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇದನ್ನು HD ಕುಮಾರಸ್ವಾಮಿ ಅವರು ಹೇಗೆ ಏನೋ ಸ್ವೀಕಾರ ಮಾಡ್ತಾರೆ ಅನ್ನೋಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಕುಮಾರಸ್ವಾಮಿ ಏನಾದರೂ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಧಾನಸೌಧಕ್ಕೆ ಹೋಗ್ತಾರೆ ಅಲ್ವಾ, ತಿರಸ್ಕಾರ ಮಾಡ್ತಾರೆ, ಅಥವಾ ರೈತರೊಂದಿಗೆ ನೀವು ಚರ್ಚೆಗೆ ಬನ್ನಿ ಅನ್ನುವಂಥ ಪಂಥಾಹ್ವಾನವನ್ನು ನೀಡುವ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಎಸ್, ಕಾದು ನೋಡೋಣ. ಈ ಬೈರಮಂಗಲ ಸರ್ಕಲ್ಗೆ ಬನ್ನಿ ಅಂತ ರೈತರು ಕೂಡ ಆಹ್ವಾನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿಗೆ ಯಾರು ಬರಕ್ಕೆ ರೆಡಿ ಇಲ್ಲ, ಬರೀ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡ್ರೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಷ್ಟೇ.